ಸಮ್ಮರ್ ಸ್ಕಿನ್ ಕೇರ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಯಾವ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಿದ್ದೀನಿ ಅಲ್ವಾ, ಅದು ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟ ಆಯಿತು, ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ, ಇಷ್ಟ ಆಗಬಹುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನಡೀರಿ, ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡೋಣ. ವಿಡಿಯೋ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತಿನ ನಮ್ಮ ವಿಡಿಯೋದ ಸ್ಪೆಷಾಲಿಟಿ ಏನು ಅಂತ ಅಂದರೆ ಸಮ್ಮರ್ ಸ್ಕಿನ್ ಕೇರ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಸಮ್ಮರ್ ಅಂತ ತೊಗೊಂಡ್ರೆ ಯಾರಾದರೂ ಆಗಲಿ ಫೇಸ್ ಒಂಥರ ಗ್ರೀಸಿ ಆಗಿರೋದಕ್ಕೆ ಇಷ್ಟಪಡಲ್ಲ. ಎಂಥ ಕ್ರೀಮ್ ಯೂಸ್ ಮಾಡಬೇಕು ಅಂತ ಇಷ್ಟಪಡ್ತಾರೆ ಅಂತಂದರೆ ಅದು ಬೇಗ ಅಬ್ಸರ್ವ್ ಆಗಿರಬೇಕು, ಅದು ಸ್ಕಿನ್ ಮೇಲೆ ಹಾಕಿ ಕುಂತು ಆಮೇಲೆ ಡಸ್ಟೆಲ್ಲ ಹಾಕಿ ಅದೆಲ್ಲ ಚಿಪ್ಪಿ ಒಂಥರ ಚಿಪ್ ಥರ ಹಾಕಿ ಫೇಸ್ನ ಇರಿಟೇಟ್ ಮಾಡೋ ಥರ ಆಗಿರಬಾರ್ದು. ಅಂಥ ಕ್ರೀಮ್ನ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಅಂಥ ಪ್ರಾಡಕ್ಟ್ಸ್ಗಳನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಇವತ್ತು ನಾನು ಯಾವ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಿದ್ದೀನಿ ಅಲ್ವಾ, ಅದು ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟ ಆಯಿತು, ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ, ಇಷ್ಟ ಆಗಬಹುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನಡೀರಿ, ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡೋಣ. ಸಮ್ಮರ್ ಅಂದಿದ ತಕ್ಷಣ ನೆನಪಾಗೋದು ಬಿಸಿಲು. ಸೊ ಬಿಸಿಲಲ್ಲಿ ಸನ್ ಪ್ರೊಟೆಕ್ಷನ್ ಇರಲೇಬೇಕು, ಹೌದು ತಾನೆ. ಸೊ ನಾನಿವತ್ತು ಎಲ್ಲ ಕಂಪ್ಲೀಟ್ ಸ್ಕಿನ್ ಕೇರ್ ರೊಟೀನ ಶೇರ್ ಮಾಡ್ತೀನಿ. ಯಾವ್ದ್ಯಾವುದು ಅಂದರೆ ಫೇಸ್ ವಾಶು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಆ್ಯಂಡ್ ಲಿಪ್ ಬಾಮ್. ಓಕೆನಾ? ಈ 4 ಪ್ರಾಡಕ್ಟ್ಸ್ನ ಶೇರ್ ಮಾಡ್ತೀನಿ. ಫಸ್ಟ್ ನೋಡೋದಾದರೆ ನಾವು ಫೇಸ್ ವಾಶ್ನ ನೋಡೋಣ. ನಾನು ಯೂಸ್ ಮಾಡ್ತಾ ಇರೋದು ಯಾವುದು ಅಂದರೆ ಅದು ಸಮ್ಮರಲ್ಲಿ ಎಸ್ಪೆಷಲಿ ಇದು ತುಂಬ ಚೆನ್ನಾಗಿರುತ್ತೆ. ಡರ್ಮಾಕೋ ಅವ್ರದ್ದು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಜೆಲ್ ಡೈಲಿ ಫೇಸ್ ವಾಶ್ ಅಂತ ಇದೆ ಫಾರ್ ಆ್ಯಕ್ಟಿವ್ ಆ್ಯಕ್ನೆ. ನನಗೆ ಆ್ಯಕ್ನೆ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ. ಇದು ಆ್ಯಕ್ಚುಲಿ ಲೈಟ್ ವೆಯ್ಟ್ ಇದೆ. ನಿಮಗೆ ಟೆಕ್ಸ್ಚರ್ನ ತೋರಿಸ್ತೀನಿ. 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಇದೆಯಲ್ಲ, ಅದು ಆ್ಯಕ್ನೆ ಪ್ರೋನ್ ಸ್ಕಿನ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಫೋಮ್ ಆಗಲ್ಲ ಗೈಸ್. ಆ್ಯಂಡ್ ಅಂದರೆ ಫೇಸ್ನ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಡೇ ಆ್ಯಂಡ್ ನೈಟು ಕೂಡ ಯೂಸ್ ಮಾಡ್ಬೋದು. ಸಲ್ಫೇಟ್ ಫ್ರೀ ಆ್ಯಂಡ್ ಪ್ಯಾರಾಬಿನ್ ಫ್ರೀ ಫೇಸ್ ವಾಶ್ ಆಗಿದೆ. ಚೆನ್ನಾಗಿದೆ ಗೈಸ್. ಇದು ಲೈಟ್ ವೆಯ್ಟ್. ನೋಡಿ, ಟ್ರಾನ್ಸ್ಪರೆಂಟ್ ಜೆಲ್ ಥರ ಇದೆ. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಈ ಥರ ಇದೆ ಕನ್ಸಿಸ್ಟೆನ್ಸಿ. ಇಷ್ಟೇ ಗೈಸ್, ಫೋಮ್ ಮಾಡೋದು ಕ್ಲಿಯರ್ ಆಗಿಬಿಡುತ್ತೆ. ಸೊ ನೋಡಿ, ಇನ್ನು ಆ ಥರ ಕ್ಲಿಯರ್ ಆಗಿಬಿಡುತ್ತೆ. ಯಾರಿಗೆಲ್ಲ ಆ್ಯಕ್ನೆ ಪ್ರಾಬ್ಲಮ್ ಇದೆ ಅವರು ಇದನ್ನೇ ಯೂಸ್ ಮಾಡ್ಬೋದು. ನಾರ್ಮಲ್ ಆಗಿರೋರು ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿರುತ್ತೆ. ಸೂಪರ್. ಡರ್ಮಟೊಲಾಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಕೂಡ ಹೌದು ಇದು. ಸೊ ಯೂಸ್ ಮಾಡ್ಬೋದು. ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ ಗೈಸ್. ದಿಸ್ ಇಸ್ ಮೈ ಫಸ್ಟ್ ರೆಕಮೆಂಡೇಶನ್. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ ಅಂತಂದರೆ ಅದು ಯಾವತ್ತೂ ಗ್ರೀಸಿ ಆಗಿರಬಾರ್ದು. ಅದು ಸಮ್ಮರಲ್ಲಿ ಎಸ್ಪೆಷಲಿ ಇನ್ನೂ ಕೂಡ ಗ್ರೀಸಿ ಆಗಿರಬಾರ್ದು. ಲೈಟ್ ವೆಯ್ಟ್ ಆಗಿರಬೇಕು ಆ್ಯಂಡ್ ಬೇಗ ಅಬ್ಸರ್ವ್ ಆಗೋ ಥರನೂ ಇರಬೇಕು. ಸೊ ಅಂಥ ಪ್ರಾಡಕ್ಟ್ ಯಾವುದು ಅಂತ ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ನೋಡಿ, ಆ್ಯಕ್ವಾಲಜಿಕಾ ಅವ್ರದ್ದು ಆ್ಯಕ್ವಾಲಜಿಕಾ ರೇಡಿಯಂಟ್ ಪ್ಲಸ್. ಆ್ಯಕ್ಚುಲಿ ಲೈಟ್ ವೆಯ್ಟ್ ಆಗಿದೆ, ಬೇಗ ಅಬ್ಸರ್ವ್ ಆಗುತ್ತೆ. ನೋಡಿ, ನಾನು ತೋರಿಸ್ತೀನಿ ನಿಮಗೆ ಟೆಕ್ಸ್ಚರ್ ಹೇಗಿದೆ ಅಂತ. ನಾನು ಆಗಲೇ ಯೂಸ್ ಮಾಡಿ ಎಷ್ಟಿದೆ ನೋಡಿ, ಕ್ವಾಂಟಿಟಿ ಇಷ್ಟೇ ಇದೆ. ಸೊ ನೋಡಿ, ಈ ಥರ ಇದೆ ಟೆಕ್ಸ್ಚರು. ಆ್ಯಂಡ್ ನೋಡಿ, ತುಂಬ ಚೆನ್ನಾಗಿದೆ ಗೈಸ್. ಬೇಗ ಅಬ್ಸರ್ವ್ ಆಗುತ್ತೆ. ಫೇಸ್ ಏನು ಚಿಪ್ ಥರ ಎಲ್ಲ ಅನಿಸಲ್ಲ. ಸಾಫ್ಟಾಗಿ ಬಿಡುತ್ತೆ ಸ್ಕಿನ್ನು. ಯೂಸ್ ಮಾಡ್ಬೋದು. ಸಾಫ್ಟ್ ಆಗಿಬಿಡುತ್ತೆ ಸ್ಕಿನ್ನು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಾಫ್ಟ್ ಅನಿಸುತ್ತೆ. ಹಚ್ಚುವಾಗನೇ ಗೊತ್ತಾಗುತ್ತೆ. ತುಂಬ ಸಾಫ್ಟ್ ಅಂತ ಫೀಲ್ ಆಗುತ್ತೆ. ಸೊ ಇದನ್ನು ರೆಕಮೆಂಡ್ ಮಾಡ್ತೀನಿ, ಯೂಸ್ ಮಾಡ್ಬೋದು. ಡ್ರೈ ಆಗಿಬಿಡ್ತು ಅಂತ ಬೇಗ ಡ್ರೈ ಆಗಿಬಿಡುತ್ತೆ, ಏನೂ ತೊಂದರೆ ಇಲ್ಲ ಗೈಸ್.
ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತಂದರೆ ಸನ್ಸ್ಕ್ರೀನು. ನಾನು ಸನ್ಸ್ಕ್ರೀನಲ್ಲಿ ರೆಕಮೆಂಡ್ ಮಾಡ್ತಿರೋದು ಯಾವುದು ಅಂದರೆ ನಾನು ಯೂಸ್ ಮಾಡ್ತಾ ಇರೋದು ನೋಡಿ ಸನ್ರೆಕ್ಸ್ ಅಂತ. ಸನ್ರೆಕ್ಸು SPF 50 UVA ಪ್ಲಸ್ UVB ಎರಡೂ ಇದೆ ನೋಡಿ. ಬೇಗ ಅಬ್ಸರ್ವ್ ಆಗುತ್ತೆ, ವಾಟರ್ ರೆಸಿಸ್ಟೆಂಟ್ ಅಂತ ಇದೆ, ಅಷ್ಟೇನಿಲ್ಲ, ಬಟ್ ಇಟ್ಸ್ ಫೈನ್, ಚೆನ್ನಾಗಿದೆ. ಆ್ಯಂಡ್ ಸೂಟ್ಸ್ ಫಾರ್ ಆಲ್ ಸ್ಕಿನ್, ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ ಅಂತ ಇದು ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಕಡಿಮೆ ರೇಟು 250 ಸಮಥಿಂಗಲ್ಲೇ ಬರುತ್ತೆ. ಸನ್ಸ್ಕ್ರೀನ್ ಬೆಸ್ಟ್, ಅಂಡರ್ ಬಜೆಟ್ ನೀವು ಹುಡುಕ್ತಿದ್ರೆ ಇದನ್ನು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅದರ್ವೈಸ್ ಸನ್ಸ್ಕ್ರೀನ್ ಯಾವತ್ತಿಗೂ ನೀವು ಬಿಸಿಲಿಗೆ ಹೋಗೋ 30 ಮಿನಿಟ್ಸ್ ಬಿಫೋರ್ ಹಚ್ಕೊಂಡು ಆಮೇಲೆ ನೀವು ಹೊರಗಡೆ ಹೋಗಬೇಕು, ಆವಾಗೇ ಅದ್ರ ಎಫೆಕ್ಟಿವ್ ಆಗಿರುತ್ತೆ ಆಯಿತಾ. ಅವಾಗಿಂದ ಅವಾಗ ಹಚ್ಕೊಂಡು ಆಗಲೇ ಹೊರಗೆ ಹೋಗ್ಬಿಟ್ಬೇಡಿ. ಇದು ಪ್ಯಾರಾಬಿನ್ ಫ್ರೀ ಇದೆ ಆ್ಯಂಡ್ ಲೈಟ್ ವೇಟ್ ಆ್ಯಕ್ಚುಲಿ ಲೈಟ್ ವೇಟ್ ಆ್ಯಂಡ್ ನಾನ್ ಗ್ರೀಸಿ ಆಗಿದೆ. ನಾನ್ ಕೊಮೊಡೋಜೆನಿಕ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಸ್ ಎ ಆಕ್ನೆ ಪ್ರೋನ್ ಸ್ಕಿನ್ ನನಗೆ ತುಂಬ ಇಷ್ಟ ಆಯಿತು. ನೋಡಿ ಇದರ ಟೆಕ್ಸ್ಚರ್ ತೋರಿಸ್ತೀನಿ. ಈ ಥರ ಇದೆ ಟೆಕ್ಸ್ಚರು. ಇದೇನು ಟಿಂಟ್ ಥರ ಇದೆ, ಬಟ್ ಟಿಂಟ್ ಏನು ಕೊಡೋಲ್ಲ ಗೈಸ್, ಇದು ಅಬ್ಸರ್ವ್ ಆಗಿಬಿಡುತ್ತೆ ಬೇಗ, ಕ್ರೀಮ್ ಥರ. ಅದರಲ್ಲಿ ಸ್ವಲ್ಪ ಕಲರ್ ಥರ ಕಾಣಿಸುತ್ತೆ, ಬಟ್ ತುಂಬ ಯೂಸ್ ಮಾಡಿದ್ದೀನಿ ಗೈಸ್. ಇಷ್ಟೇ, ಇದರಲ್ಲಿನ ಎಷ್ಟು ಉಳಿದಿದೆ ಅಷ್ಟೇ, ಇದಿಷ್ಟು ಖಾಲಿ ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡು ನನಗೆ ರೆಕಮೆಂಡ್ ಮಾಡಿದ್ದು, ತುಂಬ ಚೆನ್ನಾಗಿದೆ ನೋಡಿ, ಬೇಗ ಅಬ್ಸರ್ವ್ ಆಗಿಬಿಡ್ತು. ಅದೇ ನಿಮಗೆ ಗ್ರೀಸಿ ಅಂತ ಬೇಗ ಬ್ಲೆಂಡ್ ಆಗಿಬಿಡುತ್ತೆ, ಸ್ಕಿನ್ನಲ್ಲಿ ಅಬ್ಸರ್ವ್ ಆಗಿಬಿಡುತ್ತೆ, ಚೆನ್ನಾಗಿದೆ. ಸೊ ಇದನ್ನು ಯೂಸ್ ಮಾಡ್ಬೋದು, ಗುಡ್ ಪ್ರಾಡಕ್ಟ್. ಆ್ಯಂಡ್ ಲಾಸ್ಟ್ ಯಾವುದು ಅಂತ ಅಂದರೆ ಲಿಪ್ ಬಾಮಲ್ಲಿ ನಾನು ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ನೈಕಾ ಅವ್ರದ್ದು ನೋಡಿ, ನೈಕಾ ಅವ್ರದ್ದು ಸೀರಿಯಲ್ ಕಿಲ್ಲರ್ ಅಂತ ಇದೆ. ಇದು ಏನು ಕಲರ್ ಏನು ಆ್ಯಡ್ ಆಗಿಲ್ಲ ಗೈಸ್, ಇದು ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಕಲರ್ ಏನಿಲ್ಲ, ಟ್ರಾನ್ಸ್ಪರೆಂಟ್ ಕಲರ್ ಇದೆ, ಬಟ್ ತುಂಬ ಹೈಡ್ರೇಟೆಡ್ ಆಗಿ ಫೀಲ್ ಆಗುತ್ತೆ. 100 ರೂಪೀಸಲ್ಲಿ ವರ್ತ್ ಇಟ್ಟು, ನನಗೆ ತುಂಬ ಇಷ್ಟ ಆಯಿತು, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿದೆ ಗೈಸ್, ಲಿಪ್ ಬಾಮು, ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಇದಿಷ್ಟು ನಮ್ಮ ಇವತ್ತಿನ ಸಮ್ಮರ್ ಸ್ಕಿನ್ ಕೇರ್ ರೊಟೀನ್ ಆಗಿತ್ತು. ನೀವು ಯಾವ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡ್ತೀರಿ ಅದು ಸಮ್ಮರಲ್ಲಿ? ನಿಮ್ಗೆ ಯಾವ ಪ್ರಾಡಕ್ಟ್ ಆದರೂ ತುಂಬ ಇಷ್ಟ ಆಗಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಟೇಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದಿಷ್ಟಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡಿದ್ರು ಕೂಡ ಅದನ್ನು ತಿಳಿಸಿ, ನಿಮಗೆ ಹೇಗೆ ವರ್ಕ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು ನನ್ನ ವಿಡಿಯೋ ಆಗಿದ್ದು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಧನ್ಯವಾದಗಳು, ಟೇಕ್ ಕೇರ್, ಬಾಯ್.